1924ರಲ್ಲಿ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಸಮಾವೇಶ ಇಲ್ಲಾಗಿತ್ತು ಬೆಳಗಾವಿಯಲ್ಲಿ. ಮಹಾತ್ಮ ಗಾಂಧೀಜಿಯವರೇ ಬಂದಿದ್ರು. ಹಾಗಾದ್ರೆ ಇವತ್ತು 100 ವರ್ಷ ಆಯಿತು, 2024. ಇವತ್ತು ಯಾಕೆ ಕಾಂಗ್ರೆಸ್ ಅವರು ಮನಸ್ಸು ಮಾಡ್ತಾ ಇಲ್ಲ? ಸಿದ್ದರಾಮಯ್ಯ ಸರ್ಕಾರ ಇದೆ, 100 ವರ್ಷದ ಶತಮಾನೋತ್ಸವ ಕಾರ್ಯಕ್ರಮ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡ್ತಾ ಇಲ್ಲ? ಮಹಾತ್ಮ ಗಾಂಧೀಜಿಯವ್ರು ಬೇಕಾಗಿಲ್ಲ ಇವರಿಗೆ. ಇದನ್ನ ನಾನು ಕೇಳ್ತಾ ಇದ್ದೀನಿ. ಮಹಾತ್ಮ ಗಾಂಧೀಜಿ ನೆನಪು ತೆಗೆದು ಮತ್ತೆ ಏನು ಸಮಸ್ಯೆ ಆಗ್ತದೆ ಅನಿಸ್ತಿದೆ ಅವ್ರಿಗೆ ಬಹುಶಃ. ಅದಕ್ಕೆ ಅಭಯ್ ಪಾಟೀಲ್ ಒಂದು ಇತ್ತೀಚೆಗೆ ಅಧಿವೇಶನದಲ್ಲಿ ಒಂದು ವಿಶೇಷವಾದ ಬಿಲ್ಲನ್ನು ತಗೊಂಡ್ರು, ಖಾಸಗಿ ಬಿಲ್ಲನ್ನು. ಇಲ್ಲ ಸ್ಮರಣಾರ್ಥವಾಗಿ 100 ವರ್ಷದ ಶತಮಾನೋತ್ಸವ ಕಾರ್ಯಕ್ರಮ ಮಾಡಿ ಅಂತೇಳಿ. ಅದು ಕಾರ್ಯಕ್ರಮ ಮಾಡಲಿಕ್ಕೆ ಏನು ಪ್ರಯತ್ನ ಆಗಬೇಕು ಅದು ಒತ್ತಾಯ ಮಾಡ್ತೀವಿ. ಹಾಗಾಗಿ ಆ ರೀತಿಯಾದಂಥ ಹಲವಾರು ಕಾರ್ಯಕ್ರಮ ಮುಖಾಂತರ ಬೆಳಗಾವಿ ಒಂದು ಇಡೀ ರಾಷ್ಟ್ರ, ಇಡೀ ರಾಜ್ಯ ಗಮನಿಸುವಂತಲ್ಲಿ ಬೆಳಗಾವಿಯನ್ನು ಒಂದು ಸೆಂಟ್ರಲ್ ಸ್ಟೇಜಿಗೆ ತಗೊಂಡುವಂಥ ಕೆಲಸ, ನಾನು ಎಲ್ಲ ಸಮಗ್ರ ಅಭಿವೃದ್ಧಿ ಮಾಡುವಂಥ ಕೆಲಸ. ಹೀಗಾಗಿ ನಾನು ಒಂದೇ ಒಂದು ವಿನಂತಿ ಮಾಡ್ತೀನಿ. ಇವತ್ತು ಜಗದೀಶ್ ಶೆಟ್ಟರು ಇವತ್ತು ಇಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಈ ಒಂದು ಬೆಳಗಾವಿಯ ಅಭಿವೃದ್ಧಿಗೆ ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ದಯವಿಟ್ಟು ನಾನು ಮತದಾರರಿಗೆ ವಿನಂತಿ ಮಾಡೋದು, ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ ಇಲ್ಲಿ ನಿಮ್ಮ ರಿಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಕೊಡಿ. ಮತ್ತು ಅದರ ಮುಖಾಂತರ ಇವತ್ತು 2ನೇ ಕಾಲಮ್ ನಂಬರ್ 2ನೇದಲ್ಲಿದೆ, ಬ್ಯಾಲೆಟ್ ಪೇಪರಲ್ಲಿ 2ನೇ ನಂಬರ್ ಇದೆ, ನನ್ನ ಹೆಸರು ಇರ್ತದೆ, ನನ್ನ ಫೋಟೋ ಇರ್ತದೆ, ಮುಂದೆ ಕಮಲದ ಚಿಹ್ನೆ ಇರ್ತದೆ. ಆ ಕಮಲದ ಚಿಹ್ನೆಗೆ ಬಟನ್ಗೆ ಒತ್ತುವ ಮುಖಾಂತರ ನರೇಂದ್ರ ಮೋದಿಜಿಯವರಿಗೆ ವೋಟ್ ಹಾಕಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ದಯವಿಟ್ಟು ಆ ಒಂದು ಆಶೆಗಳನ್ನು ಈಡೇರಿಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇದರ ಜೊತೆ ಈಗಾಗಲೇ ಜನ ನಿರ್ಧಾರ ಮಾಡಿದ್ದಾರೆ. ನೀವು ಹಣ ಕೊಟ್ಟರು ಅವ್ರು ವೋಟ್ ಹಾಕೋದು ನರೇಂದ್ರ ಮೋದಿಯವರಿಗೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ. ಅದಕ್ಕಾಗಿ ಇವತ್ತು ಈ ಹಣ ಹಂಚುವಂಥ ಈ ವ್ಯವಸ್ಥೆ ಬಿಡಿ, ನಿಮ್ಗೇನಾದರೂ ಪರ್ಫಾರ್ಮೆನ್ಸ್ ಇದ್ದರೆ ಜನರ ಬಳಿ ಹೋಗಿ ಕೇಳಿ ಅನ್ನುವಂಥದ್ದು ಒತ್ತಾಯ ಮಾಡ್ತೀನಿ. ಹೀಗಾಗಿ ನಾವೊಂದು ಹೇಳೋದು, ಪರ್ಫಾರ್ಮೆನ್ಸ್ ನಮ್ಮದಿದೆ, ಪರ್ಫಾರ್ಮೆನ್ಸ್ ಕಾರ್ಡನ್ನು ಇಟ್ಟಿದ್ದೀವಿ. ಅದಕ್ಕಾಗಿ ಜನರು ಆಶೀರ್ವಾದ ಮಾಡಬೇಕು, BJPಗೆ ಮೋದಿಜಿ ಆಶೀರ್ವಾದ ಮಾಡಬೇಕು, ನಮಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ.